ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ನೋಡಿ, ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಲಿಕ್ಕೆ ಇವತ್ತು ನೋಡಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಮತ್ತು ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ತೆಂಗಿನ ತುರಿ ಎಲ್ಲ ಹಚ್ಚಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ ನೋಡಿ. ಅಕ್ಕಿಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋ. ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಕಾಯಲಿ. ಸಾಸಿವೆ, ಜೀರಿಗೆ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋ. ನಿಂಬೆ ರಸ, ಇಷ್ಟ ಆಯಿತು, ಆಫ್ ಮಾಡಿ. ಈಗ ಇದಕ್ಕೆ ಉಪ್ಪು, ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಏನು ಗೊತ್ತಾ, ನಮ್ಮ ಮನೇಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ. ಅದಕ್ಕೋಸ್ಕರ ಒಂದೊಂದೇ ವೀಡಿಯೋ ಹಾಕ್ತೀನಿ. ಅದು ಏನು ಮಾಡ್ತೀನೋ ಅದನ್ನು ಹಾಕ್ತಿರ್ತೀನಿ ಅಷ್ಟೇ. ಯಾರೂ ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ನನಗೂ ತುಂಬ ವೀಡಿಯೋ ಮಾಡಬೇಕು ಅಂತಲೇ ಇಷ್ಟ. ಆದರೆ ಏನು ಮಾಡೋದು, ಡ್ಯೂಟಿಗೆ ಹೋಗಬೇಕು, ಕೆಲಸಕ್ಕೆ ಹೋಗ್ಬೇಕಲ್ಲ, ಅದರಿಂದ ಕಷ್ಟ ಆಗುತ್ತೆ. ಗೊಜ್ಜು ಇದ್ದರೆ ಮುಡ್ಕೋಬೋದು, ಏನು ವೇಸ್ಟ್ ಆಗೋಲ್ಲ. ಇನ್ನೊಂದು ದಿವಸ ಕಲ್ಸ್ಕೊಂಡು ತಿನ್ಬೋದು. ಚಿತ್ರಾನ್ನ ಲೆಮನ್ ರೈಸ್ ರೆಡಿ ನೋಡಿ, ಹೇಗಾಗಿದೆ. ನೀವು ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ.
ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ. ಪಾಪ ನೀವು ಈ ಥರ ಮಾಡಿಬಿಟ್ರೆ ನಮ್ಮಂಥವ್ರಿಗೆ ನೋಡೋರಿಗೆ ಏನು ಮಾಡ್ತಾರೆ? ದಯವಿಟ್ಟು ವಿಡಿಯೋ ನೋಡಿ. ನೀವು ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಡಿಯೋ ನೋಡಿ ಕೊನೆ ತನಕ. ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ. ಇದು ಹಾಕಿದ್ದೀನಿ ಏನೋ ಅಂತ ಗೊತ್ತಿಲ್ಲ, ಹಾಕಿರ್ತೀನೋ ಏನೋ. ಸುಮಾರು ವರ್ಷ, 1 ವರ್ಷ ಹತ್ತತ್ರ ಆಯ್ತಲ್ಲ, ಹಾಗೆ ಹೋಯ್ತು ವರ್ಷ ಅಂದ್ಕೊಳ್ಳಿ. ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಚಿತ್ರಾನ್ನ ನೋಡಿ. ಜಾಸ್ತಿ ಏನೂ ಹಾಕಿಲ್ಲ ನೋಡಿ, ಎಷ್ಟು ಸೂಪರಾಗಿದೆ, ಚೆನ್ನಾಗಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.